ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಹ್ಯಾಂಡ್ ವರ್ಕ್ ದಾರೆ ವರ್ಕ್ ಬ್ಲೌಸ್ದು ಕಟ್ಟಿಂಗ್ ತೋರಿಸ್ತೀನಿ. ನೋಡಿ, ನನಗೆ ರೆಡಿ ಬ್ಲೌಸ್ ಬೇಕಾಗಿರೋದು 13.5. ಇಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 14.5 ತೊಗೋತಾ ಇದ್ದೀನಿ. ಈ ರೀತಿಯಾಗಿ 14.5 ತೊಗೊಂಡ್ಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ನೋಡಿ, ಬ್ಲೌಸ್ನು ತೊಗೊಂಡು ನಾನು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ನೋಡಿ, ನನಗೆ ನೋಡು 13 ಇದೆ, 13.25 ಇದೆ. ನಾನು 14.25 ತೊಗೊಂಡಿದ್ದೀನಿ. ನೆಕ್ ಬಿಡ್ತು 2.5 ಇಂಚು, ಶೋಲ್ಡರು 3 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಈ ರೀತಿಯಾಗಿ. ಅದೇ ರೀತಿ ಆರ್ಮೋಲಿಂಗ್ ಡೌನ್ ನಾನು 6 ತಗೋತೀನಿ. ಈ ಕಡೆನೂ 6 ತೊಗೊಂಡೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಇಲ್ಲಿ ನೋಡಿ 5.5 ಇದೆ ನನಗೆ ಶೋಲ್ಡರ್ ಅಂಡ್ ನೆಕ್ಕು. ಇಲ್ಲೂ 5.5 ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಮತ್ತು ಆರ್ಮೋಲ್ದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾನು ಆರ್ಮೋಲ್ ರೌಂಡಿಂಗ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ 1/4 ಇಂಚು. ಇಲ್ಲಿ 6 ಇಂಚೆಲ್ಲ ಅರ್ಧ ಮಾಡಿದ್ರೆ 3 ಇಂಚಸ್ ಬರುತ್ತೆ. ಈಗ ಒಂದು ಕರ್ವ್ ಸ್ಕೇಲ್ ಇಟ್ಕೊಂಡು ನಾನು ಆರ್ಮೋಲ್ ಕರ್ವಿಂಗ್ ಅನ್ನೋದು ತಗೋತೀನಿ. ನೋಡಿ, ಕರ್ವ್ ಸ್ಕೇಲಲ್ಲಿ ಈ ರೀತಿ, ಎಸ್ಪೆಷಲಿ ಬಿಗಿನರ್ಸ್ ಆದರೆ ಈ ಕರ್ವ್ ಅನ್ನೋದು ನೀಟಾಗಿ ಆರ್ಮೋಲಿಂಗ್ ರೌಂಡು ಸೂಪರಾಗಿ ಬರುತ್ತೆ. ಈಗ ನಾನು ವೇಸ್ಟ್ ಮೆಜರ್ಮೆಂಟ್ ತಗೋತಾ ಇದ್ದೀನಿ ಈ ರೀತಿಯಾಗಿ. ನೋಡಿ, ವೇಸ್ಟ್ ನನಗೆ 14.25 ಬಂತು. ಅರ್ಧ ಅಂದರೆ 17 ಇಂಚು ವೇಸ್ಟು, 1 ಇಂಚ್ ಎಕ್ಸ್ಟ್ರಾ, ಮತ್ತು ಡಾಟ್ಸ್ಗೆ 2 ಇಂಚಸ್ಸು ಎಕ್ಸ್ಟ್ರಾ ಕ್ಲಾತ್ಗೆ. ಈಗ ನಾನು ಚೆಸ್ಟ್ ತಗೋತಾ ಇದ್ದೀನಿ. ನೋಡಿ, ಚೆಸ್ಟು 8ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 2 ಇಂಚಸ್ಸು ಎಕ್ಸ್ಟ್ರಾ ತೊಗೋತೀನಿ. ಇಷ್ಟಾದಮೇಲೆ ನಾನು ಚೆಸ್ಟ್ ಪಾರ್ಟು ಮತ್ತು ವೇಸ್ಟ್ ಪಾಯಿಂಟ್ನ ಸೇರಿಸ್ಕೊಂಡೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋತೀನಿ ಈ ರೀತಿಯಾಗಿ. ಈಗ ನಾನು ನೋಡಿ ನೆಕ್ನ ಮೆಜರ್ ಮಾಡ್ಕೋತೀನಿ. ನೋಡಿ, ನೆಕ್ ಕೆಳಗಡೆ ನಿಮಗೆ ಎಷ್ಟಿದೆ ಕ್ಲಾತು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡ್ಕೊಂಡು 1/2 ಇಂಚು 3/4 ಇಂಚ್ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಉಳಿದಿದ್ದೆಲ್ಲ ನೆಕ್ ಡೀಪ್ ಅನ್ನೋದು ಬರುತ್ತೆ. ಈಸಿ ಮೆಥಡ್ ಇದು. ಈಗ ನಾನು ರೌಂಡ್ ಕೊಟ್ಕೋತೀನಿ. ಇಷ್ಟಾದಮೇಲೆ ನನಗೆ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಮುಗೀತು. ಡಾಟ್ಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು. ಇಷ್ಟು ಮಾರ್ಕಿಂಗ್ ಆದಮೇಲೆ ನನಗೆ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ಅದು ಹೇಗಿದೆಯೋ ಹಾಗೇ ಕಟ್ ಮಾಡ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಹತ್ರ ಸೆಟ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗೇ ಬರುತ್ತೆ. ಸೊ ಯಾರೆಲ್ಲ ಕಲಿತಾ ಇದ್ದೀರೋ ತುಂಬ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಟಿಪ್ಸು ಸಹ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿ ವಿಡಿಯೋ ನೋಡ್ತಾ ಇರೋರೆಲ್ಲ ವಿಡಿಯೋಗೊಂದು ಲೈಕ್ ಮಾಡಿ. ಇಷ್ಟು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಈಗ ನಾನು ಫ್ರಂಟ್ ಪಾರ್ಟ್ ಕಟ್ಟಿಂಗು ತೋರಿಸ್ತೀನಿ. ನೋಡಿ, ಓಪನ್ ಸೈಡು ನನ್ನ ಕಡೆ ಹಾಕ್ಕೊಳ್ಳಿ. ಲೈನಿಂಗಲ್ಲಿ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಏನಿದೆಯೋ ಆ್ಯಸ್ ಇಟ್ ಈಸ್ ಅದ್ರ ಮೇಲಿಟ್ಟು ನಾನು ಸುತ್ತು ಅದೇ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ಫುಲ್ ಮಾರ್ಕಿಂಗ್ ಮಾಡ್ಕೋತೀನಿ. ಇಲ್ಲಿ ಟ್ಯಾಪ್ ಮಾಡಿಕೊಂಡ್ರೆ ಶೋಲ್ಡರ್ ಶೇಪ್ ತೆಗೆಯೋಕ್ಕೆ, ಆರ್ಮೋಲ್ ಶೇಪ್ ತೆಗೆಯೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಇಷ್ಟಾದಮೇಲೆ ಆ ಲೈನ್ ಲೈಟಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ. ಈಗ ನಾನು ಫಸ್ಟಿಗೆ 2 ಇಂಚಸ್ ಅಷ್ಟು ಶೇಪ್ ಬೆಲ್ಟಿಗೆ ಮೈನಸ್ ಮಾಡ್ತೀನಿ. ನೆಕ್ ಫಸ್ಟ್ ತಗೋತೀನಿ. ರೀ, ನೆಕ್ಕು ಫಸ್ಟು 7.5 ಡೀಪ್ ತಗೋತೀನಿ. ಇಲ್ಲಿ 3 ಇಂಚು ಕೆಳಗಡೆ, ಮೇಲೆ 2.5 ಇಂಚು, 1/4 ಇಂಚ್ ಎಕ್ಸ್ಟ್ರಾ ಬಿಡಬೇಕು ಈ ಒಂದು ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ. ನೋಡಿ, ಈ ಥರ ರೌಂಡ್ ಅನ್ನೋದು ಕೊಟ್ಕೊಂಡು ಈಗ ನಾನು ಶೇಪ್ ಬೆಲ್ಟ್ಗೆ 2 ಇಂಚಸ್ನ ಮೈನಸ್ ಮಾಡ್ತೀನಿ. ನಾನು ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೋತೀನಿ ಶೇಪ್ ಬೆಲ್ಟು. ಸೊ ಹಾಗಾಗಿ ನಾನಿಲ್ಲಿ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ. ಇಲ್ಲಿ 1.5 ಇಂಚಿಗೆ
ಒಂದು ಮಾರ್ಕ್ ಅನ್ನೋದು ಮಾಡ್ಕೋತೀನಿ. ಈಗ ದೊಡ್ಡ ಸೈಜ್ ಬ್ಲೌಸ್ಗಾದರೆ 1 ಇಂಚ್ ತಗೋಬೇಕು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಇರೋರ್ಗಾದರೆ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಶಾರ್ಟ್ ಇರೋರ್ಗಾದರೆ ನೀವು 1.5 ಇಂಚು ಮೈನಸ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ 3.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನನಗಿದು ಚಿಕ್ಕ ಸೈಜ್ ಬ್ಲೌಸು. ನೀವು 4 ಇಂಚ್ಗೂ ಮಾರ್ಕ್ ಮಾಡ್ಕೋಬೋದು ದೊಡ್ಡ ಸೈಜ್ ಬ್ಲೌಸ್ಗೆ. ಮತ್ತು ಇದು ಡಾಟ್ ಪಾಯಿಂಟು ಅಷ್ಟೇ. ಚಿಕ್ಕ ಸೈಜ್ ಬ್ಲೌಸ್ಗೆ ನೀವು 2.5 ತೊಗೊಂಡ್ರೂ ಸಾಕು. ನೀವು ದೊಡ್ಡ ಸೈಜ್ ಬ್ಲೌಸ್ ಬಂತು ಅಂದರೆ ನೀವು 3 ಇಂಚಸ್ಸು ತೊಗೋಬೇಕಾಗತ್ತೆ. ಆಗ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ಫ್ರಂಟ್ ಪಾರ್ಟಲ್ಲಿ. ಈ ರೀತಿ 1/2 ಇಂಚು ಡೌನಿಂಗ್ ಮಾಡಿಕೊಂಡು ಈ ಪಾಯಿಂಟ್ನ ಅಲ್ಲಿಗೆ ಸೇರಿಸ್ತೀನಿ ನೋಡಿ. ಈಗ ಇಲ್ಲಿ ಡಾಟ್ ಪಾಯಿಂಟಿಗೆ ತೊಗೊಂಡಲ್ಲ ನಾನು, ಸೊ ಅದನ್ನು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಎಕ್ಸ್ಟೆಂಡು 1.5 ಇಂಚ್ ಮಾಡ್ಕೊಂಡು ನೋಡಿ, ಇಲ್ಲಿ 1.5 ಇಂಚಿಗೆ ಕ್ರಾಸಾಗಿ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಆಗ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಶೇಪ್ ಅನ್ನೋದು, ಚೆಸ್ಟ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 3 ಇಂಚಸ್ಗೂ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು 2.5 ಇಂಚಿಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋತೀನಿ ಈ ರೀತಿಯಾಗಿ. ಇದು ಅಷ್ಟೇ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ನನ್ನ ಚೆಸ್ಟ್ ಪಾಯಿಂಟ್ ಬೇಕಾಗಿರೋ 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಡಾಟಿಂಗ್ ಮಾರ್ಕ್ನ ಈ ರೀತಿ ಸೇರಿಸ್ಕೋತೀನಿ. ಈ ರೀತಿಯಾಗಿ ಸೇರಿಸ್ಕೊಂಡ್ರೆ ನೆಕ್ಸ್ಟ್ ನೋಡಿ ಈ ಸ್ಟ್ರೈಟ್ ಲೈನ್ಗೆ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಆರ್ಮೋಲ್ದು ಡಾಟ್ ಅನ್ನೋದು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. 4 ಡಾಟು ನೋಡಿ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ನಾನು ಫ್ರಂಟ್ ಪಾರ್ಟು ಶೇಪ್ ತೆಗಿತಾ ಇದ್ದೀನಿ. ಆರ್ಮೋಲ್ದು 1/2 ಇಂಚಷ್ಟು ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಶೇಪು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನೋಡಿ ಫ್ರಂಟ್ ಪಾರ್ಟು ನನಗೆ ಮಾರ್ಕಿಂಗು ಮುಗೀತು ನೋಡಿ. ನಿಮಗೆ ಲುಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ ಫ್ರಂಟ್ ಪಾರ್ಟಲ್ಲಿ. ಈಗ ಮಾರ್ಕಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಕಟ್ ಮಾಡ್ಕೋತೀನಿ. ನಿಮ್ಮ ಕಟ್ಟಿಂಗಲ್ಲಿ ಏನೇ ಡೌಟ್ಸ್ ಇದ್ದರೂ ಸೊ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಸೊ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಏನೇ ಡೌಟ್ ಇರಲಿ ನೀವು ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಅದೇ ಬೇಸಸ್ ಮೇಲೆ ನಾನು ಬೇಕಾದ್ರೆ ವಿಡಿಯೋ ಅನ್ನೋದು ಹಾಕ್ತೀನಿ ನಿಮಗೆ. ಫ್ರಂಟ್ ಪಾರ್ಟು ನಿಮಗೆ ಈ ರೀತಿ ಶೇಪ್ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಹಾಕೋ ಮಾರ್ಕಿಂಗು ಇದೇ ಥರ ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಈಗ ನಾನು ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ. ನೆಕ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೋಬಾರ್ದು. ವರ್ಕ್ ಬ್ಲೌಸಸ್ಗೆ ನೆಕ್ ಕಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಕೊಡೋಕ್ಕೆ ಆಗೋದಿಲ್ಲ. ಸೊ ನೆಕ್ ಕಟ್ ಮಾಡ್ಕೋಬಾರ್ದು. ಯಾವುದೇ ವರ್ಕ್ ಬ್ಲೌಸ್ ಆಗಿರ್ಬೋದು, ನೀವು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಆಗಿರ್ಬೋದು, ಯಾವುದೇ ಆಗಿರಲಿ ನೀವು ನೆಕ್ ಅನ್ನೋದು ಕಟ್ ಮಾಡ್ಕೋಬಾರ್ದು. ನನಗೀಗ ಫ್ರಂಟ್ ಪಾರ್ಟು ಮುಗೀತು. ನಾನು ನೋಡಿ ಡಾಟ್ಸ್ ಹತ್ರ ಒಂದು ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋತಾ ಇದ್ದೀನಿ, ಸ್ಟಿಚಿಂಗಿಗೆ ಈಸಿ ಆಗುತ್ತೆ ಅಂತ. ನೀವು ಬೇಕಾದ್ರೆ ಮಾರ್ಕಿಂಗ್ ವೀಲಿಂದ ಮಾರ್ಕ್ ಸಹ ಮಾಡ್ಕೋಬೋದು. ಸೊ ನಾನೀಗ ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಫಸ್ಟು ಬ್ಯಾಕ್ ಪಾರ್ಟ್ ತೊಗೊಳ್ಳಿ. ಆರ್ಮೋಲ್ ರೌಂಡಿಂಗ್ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ನೋಡಿ ನನಗೆ 9.5 ಬರುತ್ತೆ. ಅದರಲ್ಲಿ 1 ಇಂಚ್ ನಾನು ಮೈನಸ್ ಮಾಡಿ 8.5 ಇಂಚ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಈ ರೀತಿಯಾಗಿ. ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲಿ ಎರಡು ಕಡೆನೂ 8.5ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನಮಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 10.5, 1 ಇಂಚ್ ಆ್ಯಡ್ ಮಾಡ್ಕೊಂಡು 11.5 ತೊಗೋತೀನಿ ನಾನಿಲ್ಲಿ. ಇಷ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಏಯ್ಟ್ ಆ್ಯಂಡ್ ಹಾಫ್ಗೆ ಅಲ್ಲೂ ಮಾರ್ಕ್ ಮಾಡಿಕೊಂಡು
ನೀವು ಬೇಕಾದ್ರೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಆರ್ಮೋಲ್ ಡೌನಿಂಗ್ 3.5 ತಗೋತೀನಿ. 3.5 ತೊಗೊಂಡ್ಮೇಲೆ ಈ ಕಡೆಯಿಂದ 2 ಇಂಚಸ್ ನಾನು ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿದ್ದೀನೋ ನೋಡಿ, ಈ ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿದ್ದೀವೋ ಆ ಎಕ್ಸ್ಟ್ರಾನ ನಾನಿಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಉಳಿದಿದ್ದೆಲ್ಲ ನಮಗೆ ಆರ್ಮೋಲ್ಗೆ ಬರುತ್ತೆ. 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಅಲ್ಲಿಗೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಒಂದು 1/2 ಇಂಚಷ್ಟು ಈ ಥರ ಕರ್ವ್ ಆಗಿ ಶೇಪ್ ಕೊಟ್ಟರೆ ನೀವು ಸ್ಲೀವ್ ಅನ್ನೋದು ಮಾರ್ಕಿಂಗು ಮುಗಿಯುತ್ತೆ. ವೆರಿ ಈಸಿ ಮೆಥಡಲ್ಲಿ ನಾನು ಸ್ಲೀವ್ ಕಟ್ಟಿಂಗು ಹೇಳ್ಕೊಡ್ತಾ ಇರೋದು. ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ನೋಡಿ ಲೂಸ್ ಮಾರ್ಕ್ ಮಾಡಿಕೊಂಡೆ ನಾನು. ಈ ಎರಡನ್ನು ಸೇರಿಸ್ತಾ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಈಗ ಆಸ್ ಇಟ್ ಈಸ್ ಅದೇನಿದೆಯೋ ಅದೇ ರೀತಿ ಕಟ್ ಮಾಡ್ಕೊತೀನಿ. ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲಿಂಗ್ ನನಗೆ ಬೇಕಾಗಿರೋದು 8 ನೋಡಿ, ನಮ್ಗೆ ಇಲ್ಲೂ ಸಹ 8 ಬರುತ್ತೆ. ನಮ್ಗೆ ಆವಾಗ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನನಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಫಿನಿಶ್ ಆಯಿತು. ಈಗ ಫ್ರಂಟ್ದು ಶೇಪ್ ಯಾವ ರೀತಿ ತೆಗಿಬೇಕು ಅಂತ ಹಾಗೆ ಕಟ್ ಮಾಡಿಬಿಟ್ಟೆ ನಾನು, ಎಕ್ಸ್ಪ್ಲೇನ್ ಮಾಡಿದ್ದೀರ. ಸೊ ನೋಡ್ಕೊಳ್ಳಿ, 2 ಇಂಚ್ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಲ್ಲ ಅದು ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು 3/4 ಇಂಚಷ್ಟು ಶೇಪ್ ಕೊಟ್ಟರೆ ನಿಮಗೆ ಫ್ರಂಟ್ ಪಾರ್ಟು ಶೇಪ್ ಅನ್ನೋದು ಮುಗಿಯುತ್ತೆ. ಎಷ್ಟು ಸ್ಲೀವ್ ಕಟ್ಟಿಂಗ್ ಆಯಿತಾ. ಈಗ ಶೇಪ್ ಬೆಲ್ಟ್ನ ಕಟ್ ಮಾಡೋದು. ಶೇಪ್ ಬೆಲ್ಟ್ಗೆ ಫ್ರಂಟಲ್ಲಿ ನನಗೆ 3.5 ಸಾಕು. ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಉದ್ದ ಬೇಕು ಅಂತ. ನೋಡಿ 6.25 ಮಾಡಿದ್ರೆ ನಿಮಗೆ ಓವರಾಲ್ 10 ಬೇಕಾಗುತ್ತೆ. ನಿಮಗೆ 10ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತಗೊಳ್ಳಿ, ತೊಂದರೆ ಇಲ್ಲ. ಬೇಕಾದ್ರೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು. ಫ್ರಂಟಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸೈಡ್ಗೆ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಷ್ಟಾದಮೇಲೆ ನಾನು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಒಂದು 1/4 ಇಂಚಷ್ಟು ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಆಗ ನಿಮಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ಶೇಪ್ ಬೆಲ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇಷ್ಟು ಶೇಪ್ ಬೆಲ್ಟು ಮುಗೀತು. ನೋಡಿ, ಶೇಪ್ ಬೆಲ್ಟು, ಫ್ರಂಟ್ ಪಾರ್ಟು, ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟು. ಇದು ನೋಡಿ ವರ್ಕ್ ಮಾಡ್ತೇನೆ ಅಂತಂದಲ್ಲ, ವರ್ಕ್ ಮಾಡಿರೋದು ನೋಡಿ. ಬ್ಯಾಕು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ನೀವು ವರ್ಕ್ ಬ್ಲೌಸಸ್, ಅರೆ ವರ್ಕ್ ಬ್ಲೌಸ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ವರ್ಕ್ ಯಾವುದೇ ಆಗಿರಲಿ, ನೀವು ಕಟ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಿಸ್ ಆದರೂ ನಿಮಗೆ ಬ್ಲೌಸ್ ಅನ್ನೋದು ಹಾಳಾಗ್ಬಿಡುತ್ತೆ. ನೋಡಿ, ಇದು ಬ್ಯಾಕ್ ಪಾರ್ಟು. ಆ ಮಾರ್ಕಿಂಗು ಕೆಳಗಡೆ ಮತ್ತು ಮೇಲೆ ಡಿಸೈನು ಒಂದ್ರ ಮೇಲೆ ಒಂದಿರಬೇಕು, ಕೂತ್ಕೊಂಡಿರಬೇಕು. ಆ ರೀತಿ ನೀವು ಸೆಟ್ ಮಾಡಿಕೊಂಡು ಹಾಕ್ಕೋಬೇಕು. ಮತ್ತು ಶೋಲ್ಡ್ರ್ ಕಡೆ 1/2 ಇಂಚ್ ನೀವು ಡಿಸೈನ್ಗೆ ಶೋಲ್ಡ್ರ್ ಅಟ್ಯಾಚಿಗೆ ಬಿಟ್ಟು ನೀವು ನೆಕ್ಕದನ್ನೋದು ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಸಲ ಅಲ್ದಿದ್ರೆ 2 ಸಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ಅರ್ಜೆಂಟಾಗಿ ಕಟ್ ಮಾಡ್ಕೊಳಕ್ಕೆ ಹೋದರೆ ಬ್ಲೌಸ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ವೀಡಿಯೋಗೋಸ್ಕರ ಒಂದೊಂದು ಪಾರ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ಒಂದೇ ಸಲ ಎಲ್ಲ ಕಡೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಕ್ಲಾತ್ನ. ಆಮೇಲೆ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು ಬೇಕಾರೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಬೇಕು. ನಾನು ವೀಡಿಯೋಗೋಸ್ಕರ ಒಂದೊಂದು ಪಾರ್ಟ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಮಾಡಬೇಡಿ. ಒಂದೇ ಸಲ ನೋಡ್ಕೊಳ್ಳಿ, ನೀಟಾಗಿಟ್ಟು ಆಮೇಲೆ ಕಟ್ ಮಾಡಿ. ಎಲ್ಲ ಪಾರ್ಟ್ ಫ್ರಂಟ್ದು ಅಷ್ಟೇ, ಸ್ಲೀವ್ ಅಷ್ಟೇ, ಬ್ಯಾಕು ಅಷ್ಟೇ. ನೀವು ಫಸ್ಟ್ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ಲೀವ್ಸು ಅಷ್ಟೇ, ಮಿಡ್ಲಿಗೆ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟ್ ಬರುತ್ತಾ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನನಗೆ ಫ್ರಂಟ್ ಪಾರ್ಟು ಸ್ಲೀವ್ ತುಂಬ ಹತ್ತಿರದಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾನೊಂದ್ಸಲ ಚೆಕ್ ಮಾಡ್ಕೋತೀನಿ ಇಟ್ಟು. ನೋಡಿ, ನಮ್ಮ ಕ್ಲಾತ್ ಅನ್ನೋದಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಆ ಥರ ವರ್ಕ್ ಹಾಕಿದ್ದಾರೆ ಇಲ್ಲಿ. ಸೊ ನೀವು ಅಷ್ಟೇ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಕ್ಲಾತ್ ಎಕ್ಸ್ಟ್ರಾ ಬಿಡೋಕ್ಕೆ ಆಗಲ್ಲ.
ಸೊ ಹಾಗಾಗಿದೆ ನನಗೆ. ನೀವು ಕಟ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಾನೀಗ ಸ್ಲೀವನ್ನ ಕಟ್ ಮಾಡ್ಕೊತೀನಿ. ಎಷ್ಟು ನನ್ನ ಸ್ಲೀವ್ದು ಮುಗೀತು. ಫ್ರಂಟ್ ಪಾರ್ಟ್ದು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ಮುಗೀತು ನಂದು. ನೋಡಿ ಇದು ಕಟ್ ಮಾಡ್ಕೊಳ್ಳಿ ಬಾರ್ಡ್ರನ್ನ. ಇದರಲ್ಲಿ ಒಂದು ಡ್ಯಾಸಲ್ಸ್ ಇದೆ, ಸೊ ಮಿಸ್ ಮಾಡಿದೆ, ಅದನ್ನ ಹೆಂಗೆ ಎತ್ತಿಟ್ಕೊಳ್ಳಿ. ನಿಮ್ಗೆ ಡೋರಿ ಡ್ಯಾಸಲ್ಗೆ ಬೇಕಾಗುತ್ತೆ ನೋಡಿ, ಹುಷಾರಾಗಿ ಇಟ್ಕೊಳ್ಳಿ. ಇಷ್ಟಾದ್ಮೇಲೆ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡಿಲ್ಲ, ಸೊ ನನಗೆ ಇಲ್ಲಿ ಸ್ವಲ್ಪ ಕ್ಲಾತ್ ಉಳಿದಿದೆಯಲ್ಲ, ಸೊ ಇಲ್ಲಿ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊತೀನಿ. ಈ ರೀತಿ ಇಟ್ಟು ಶೇಪ್ ಬೆಲ್ಟು ಮುಗೀತು ನಮ್ಮದು. ಇಷ್ಟು ಕಟ್ಟಿಂಗ್ದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.